ಮದ್ದೂರು ತಾಲೂಕು ಅಣ್ಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಯೋಜಿಸಿದ್ದ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಿದ್ದೇಗೌಡ ಉದ್ಘಾಟಿಸಿದರು. ನಂತರ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಿದ್ದೇಗೌಡ ಅವರು ಮಾತನಾಡಿ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದಂತಹ ಮಕ್ಕಳೇ ಇಂದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ದೇಶ ಸೇವೆಯಲ್ಲಿ ತೊಡಗಿದ್ದಾರೆಂದು ತಿಳಿಸಿದರು. ಮಕ್ಕಳು ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು, ಸಮಾಜಮುಖಿಯಂತಹ ಚಿಂತನೆಗಳಲ್ಲಿ ತೊಡಗಬೇಕು. ತಮ್ಮ ಮಕ್ಕಳಿಗೆ ಸಮಾಜ ಗೌರವ ನೀಡುವಂತಾಗಬೇಕೆಂದು ಪೋಷಕರು ಬಯಸುತ್ತಿದ್ದಾರೆ. ಅದರ ಆಶಯಗಳ ಅನುಗುಣವಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಮುಂದಾಗುತ್ತಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಂಶುಪಾಲ ವೆಂಕಟೇಶ್ ಅವರು ಮಾತನಾಡಿ, ಶ್ರಮವಿಲ್ಲದೆ ಏನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಮಕ್ಕಳು ಚೆನ್ನಾಗಿ ಓದುವುದೇ ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸಾಗಿರುತ್ತದೆ. ಆ ಕನಸನ್ನು ಈಡೇರಿಸುವುದು ಮಕ್ಕಳ ಜವಾಬ್ದಾರಿ ಆಗಿದೆ. ವಿದ್ಯಾರ್ಥಿಗಳು ಸಂಸ್ಕಾರದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ರಾಘವೇಂದ್ರ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿಯೇ ಉತ್ತಮ ಶಿಕ್ಷಣ ನೀಡಿದರೆ ಉನ್ನತ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುತ್ತದೆ. ಜೊತೆಗೆ ಶಿಸ್ತುಬದ್ಧ ಜೀವನವನ್ನು ನಡೆಸಬಹುದೆಂದರು. ಪ್ರಥಮ ಪಿಯುಸಿ ಮಧ್ಯವಾರ್ಷಿಕ ಪರೀಕ್ಷೆ ಅತಿ ಹೆಚ್ಚು ಅಂಕ ಪಡೆದ ವಾಣಿಜ್ಯಶಾಸ್ತ್ರ ವಿಭಾಗದ ಬಿಎಂ ಶಿವಮೂರ್ತಿ, ಕಲಾ ವಿಭಾಗದ ಮಮತಾ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಗಳಾದ ದೇವಿಕಾ, ವರ್ಷ ಅವರಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಆಂಗ್ಲ ಭಾಷೆ ಉಪನ್ಯಾಸಕ ಪ್ರವೀಣ್, ಅರ್ಥಶಾಸ್ತ್ರ ಉಪನ್ಯಾಸಕ ದೊಡ್ಡಯ್ಯ, ಇತಿಹಾಸ ಉಪನ್ಯಾಸಕ ಅಭಿಷೇಕ್, ಸಮಾಜಶಾಸ್ತ್ರ ಉಪನ್ಯಾಸಕ ಪ್ರವೀಣ್, ವಾಣಿಜ್ಯಶಾಸ್ತ್ರ ಉಪನ್ಯಾಸಕಿ ದಿವ್ಯಾ, ರಾಜ್ಯಶಾಸ್ತ್ರ ಉಪನ್ಯಾಸಕಿ ಪವಿತ್ರ ಸೇರಿದಂತೆ ಪ್ರೌಢಶಾಲಾ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ನೀವು ಕಾಲೇಜಿಗೆ ಹೆಸರು ತರಬೇಕು ಅಂತಂತಂದರೆ ನೀವು ಉತ್ತಮವಾದ ರೀತಿಯಲ್ಲಿ ನೀವು ವಾರ್ಷಿಕ ಪರೀಕ್ಷೆಯನ್ನು ಸನ್ನದ್ಧರಾಗಬೇಕು. ಇಷ್ಟು ಏನಪ್ಪ ಅಂತಂತಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಣ್ಣೂರು ಅಂತಂತಂದರೆ ಕಳೆದ ದಿನಗಳಲ್ಲಿ ಇತ್ತು. ಹಿಂದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಟಾಪರ್ ಆಗಿರ್ತಕ್ಕಂಥವ್ರು, ಡಿಸ್ಟ್ರಿಕ್ಟ್ ಟಾಪರ್ ಆಗಿರ್ತಕ್ಕಂಥವ್ರು ಇತಿಹಾಸ ಇದೆ ಈ ಸ್ಕೂಲಲ್ಲಿ, ಈ ಕಾಲೇಜಲ್ಲಿ. ಅದು ಈ ವರ್ಷ ಮರುಕಳಿಸಬೇಕು. ಆಗ ನಮ್ಮ ಕಾಲೇಜಿಗೆ ತನಕ ಬರುತ್ತೆ. ಹಾಗಾಗಿ ಒಳ್ಳೆ ಲೆಕ್ಚರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಪಾಠಗಳು, ಒಳ್ಳೊಳ್ಳೆ ತಿಳುವಳಿಕೆಗಳನ್ನ ಹೇಳ್ಕೊಡ್ತಾರೆ. ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಸ್ಟ್ರೆಂತ್ ಒಂದು ಜಾಸ್ತಿ ಮಾಡಬೇಕು ಅಷ್ಟೇ. ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡ್ರೆ ಎಲ್ಲ ಸೌಲಭ್ಯಗಳು ತಾನೇ ಬರುತ್ತೆ. ಅವ್ರಿಗೂ ಲೆಕ್ಚರ್ಸ್ಗಳಿಗೂ ಪಾಠ ಮಾಡುವಂಥ ಹುಮ್ಮಸ್ಸು, ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಚಿಕ್ಕ ಸಮಯವನ್ನು ಬಳಕೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳಿಗೆ, ಶಾಲಾ ಕಾಲೇಜಿಗೆ ನೀವು ಯಾರು ನಿಮ್ಮನ್ನು ಫ್ಯಾಮಿಲಿ ನಂಬಿರ್ತಾರೆ ಅವರಿಗೆ ನೀವು ದುಡ್ಡನ್ನು ಕೊಡೋಕ್ಕಾಗಲ್ಲ. ಈ ಏಜಲ್ಲಿ ದುಡ್ದು ನೀವು ಸಾಕಿ ಅವ್ರನ್ನ ಸಾಕೋಕ್ಕಾಗಲ್ಲ. ಆದರೆ ಒಂದೊಳ್ಳೆ ರಿಸಲ್ಟ್ ಕೊಟ್ಟರೆ ಅದು ಕೋಟಿಗಿಂತ ಅವರು ಖುಷಿ ಪಡ್ತಾರೆ. ಏನು ಕಲಿಬೇಕು ಅದನ್ನು ತುಂಬ ಚೆನ್ನಾಗಿ ಕಲಿಬೇಕು. ಅದನ್ನು ಕಲಿತು ನಾವೇ ಇಟ್ಕೊಳ್ಬಾರ್ದು, ಅದನ್ನು ಬೇರೆಯವರು ಕೂಡ ಕಲಿಸ್ಬೇಕು. ಅದು ನಿಜವಾದ ಶಿಕ್ಷಣ. ಅಂದರೆ 25-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಿಡಿಸಿ ಉಪಾಧ್ಯಕ್ಷರಾದ ರಾಘವೇಂದ್ರ ಸರ್ ಅವರು ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.